ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವನೊಡನೆ ಮಹೋದರನ ಯುದ್ಧ ಮತ್ತು ಅವನ ವಧೆ ಎಂಬ 97ನೆಯ ಸರ್ಗಕ್ಕೆ ಸ್ವಾಗತ. ಹನ್ಯಮಾನೆ ಬಲೆ ತೋರ್ಣ ಮನ್ಯೋನ್ಯಂತೆ ಮಹಾಮೃಧೆ ಸರಸೀವ ಮಹಾಘರ್ಮೆ ಸೂಪಕ್ಷೀಣೆ ಬಭೂವತುಹು. ಆ ಮಹಾಯುದ್ಧದಲ್ಲಿ ವಾನರ ರಾಕ್ಷಸ ಸೈನಿಕರು ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರನ್ನು ಸಂಹರಿಸುತ್ತಿರಲಾಗಿ ಕಡು ಬೇಸಿಗೆಯಲ್ಲಿ ಸರೋವರವು ಒಣಗಿ ಹೋಗುವಂತೆ ಎರಡು ಕಡೆಯ ಸೈನ್ಯಗಳು ಕ್ಷೀಣಿಸತೊಡಗಿದವು. ತನ್ನ ಸೈನ್ಯಕ್ಕೆ ಆಗುತ್ತಿರುವ ಆಘಾತದಿಂದಲೂ ಮತ್ತು ವಿರೂಪಾಕ್ಷನ ವಧೆಯಿಂದಲೂ ರಾಕ್ಷಸೇಶ್ವರನಾದ ರಾವಣನ ಕೋಪವು ಇಮ್ಮಡಿಯಾಯಿತು. ವಾನರರಿಂದ ಸಂಹರಿಸಲ್ಪಡುತ್ತಿದ್ದು ತನ್ನ ಸೈನ್ಯವು ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತಿರುವುದನ್ನು, ದೈವದ ವೈಪರೀತ್ಯವನ್ನು ಕಂಡು ರಣರಂಗದಲ್ಲಿ ರಾವಣನಿಗೆ ಬಹಳ ವ್ಯಥೆಯಾಯಿತು. ಸಮೀಪದಲ್ಲಿ ನಿಂತಿದ್ದ ಮಹೋದರನಿಗೆ ಹೇಳಿದನು, ಅಸ್ಮಿನ್ ಕಾಲೇ ಮಹಾಬಾಹೋ ಜಯಾಶಾ ತ್ವಯಿಮೇ ಸ್ಥಿತ. ಮಹಾಭುಜನೆ, ಈ ಸಮಯದಲ್ಲಿ ಶತ್ರುಗಳನ್ನು ಜಯಿಸುವ ಭರವಸೆಯು ನಿನ್ನನ್ನೇ ಅವಲಂಬಿಸಿದೆ. ಮಹೋದರ, ಶತ್ರುಗಳನ್ನು ಸಂಹರಿಸಿ ನಿನ್ನ ಪರಾಕ್ರಮವನ್ನು ತೋರಿಸು. ದನಿಯ ಅನ್ನವನ್ನು ತಿಂದುದಕ್ಕೆ ಪ್ರತ್ಯುಪಕಾರವನ್ನು ಮಾಡಬೇಕಾಗಿರುವ ಕಾಲವೇಗ ಒದಗಿ ಬಂದಿದೆ. ಆದುದರಿಂದ ಹೋಗು, ಚೆನ್ನಾಗಿ ಯುದ್ಧ ಮಾಡು. ರಾವಣನು ಹೀಗೆ ಹೇಳಲು ರಾಕ್ಷಸೇಂದ್ರನಾದ ಮಹೋದರನು ಪತಂಗದ ಹುಳುಗಳು ಬೆಂಕಿಯಲ್ಲಿ ಬೀಳುವಂತೆ ಶತ್ರು ಸೈನ್ಯದಲ್ಲಿ ನುಗ್ಗಿದನು. ಒಡೆಯನ ಆಜ್ಞೆಯಿಂದಲೂ ಮತ್ತು ತನ್ನ ಶೌರ್ಯ ವೀರ್ಯಗಳಿಂದಲೂ ಚೋದಿತನಾದ ಮಹಾಬಲನಾದ ಮಹೋದರನು ವಾನರರನ್ನು ಸಂಹರಿಸಲು ತೊಡಗಿದನು. ಮಹಾ ಸತ್ವಶಾಲಿಗಳಾದ ವಾನರರು ಕೂಡ ದೊಡ್ಡ ದೊಡ್ಡ ಬಂಡೆಗಳನ್ನೆತ್ತಿಕೊಂಡು ಭಯಂಕರವಾದ ರಾಕ್ಷಸ ಸೈನ್ಯದೊಳಕ್ಕೆ ನುಗ್ಗಿ ರಾಕ್ಷಸರನ್ನು ಸಂಹರಿಸಲು ಪ್ರಾರಂಭಿಸಿದರು. ಅದರಿಂದ ಅತ್ಯಂತ ಕ್ರುದ್ಧನಾದ ಮಹೋದರನು ಸುವರ್ಣಭೂಷಿತವಾದ ಬಾಣಗಳಿಂದ ವಾನರ ಸೈನಿಕರ ಕೈ ಕಾಲುಗಳನ್ನು ತೊಡೆಗಳನ್ನು ಕತ್ತರಿಸಿದನು. ಹೀಗೆ ಮಹೋದರ ರಾಕ್ಷಸನಿಂದ ಪೀಡಿಸಲ್ಪಟ್ಟ ವಾನರರು ದಿಕ್ಕಾಪಾಲಾಗಿ ಓಡಿಹೋದರು. ಅವರಲ್ಲಿ ಕೆಲವರು ರಾಜನಾದ ಸುಗ್ರೀವನನ್ನು ಆಶ್ರಯಿಸಿದರು. ವಾನರರ ಮಹಾಸೈನ್ಯವು ಭಗ್ನವಾಗಿ ಹೋದುದನ್ನು ಕಂಡು ಸುಗ್ರೀವನು ಮಹೋದರನ ಕಡೆಗೆ ಧಾವಿಸಿದನು. ಹರೀಶ್ವರನಾದ ಮಹಾತೇಜಸ್ವಿಯಾದ ಸುಗ್ರೀವನು ಪರ್ವತದಂತೆಯೇ ಇದ್ದ ದೊಡ್ಡದಾದೊಂದು ಬಂಡೆಯನ್ನೆತ್ತಿಕೊಂಡು ಮಹೋದರನನ್ನು ವಧಿಸುವ ಆಶಯದಿಂದ ಅವನ ಮೇಲೆಸೆದನು. ತನ್ನ ಮೇಲೆ ದೊಡ್ಡದಾದೊಂದು ಬಂಡೆಯು ಬೀಳಲಿರುವುದನ್ನು ಕಂಡು ಮಹೋದರನು ಸ್ವಲ್ಪವೂ ಗಾಬರಿಗೊಳ್ಳದೆ ಎದುರಿಸಲು ಅಸಾಧ್ಯವಾಗಿದ್ದ ಆ ಬಂಡೆಯನ್ನು ಬಾಣಗಳಿಂದ ನುಚ್ಚು ನೂರು ಮಾಡಿದನು. ಬಾಣಗಳಿಂದ ಕತ್ತರಿಸಲ್ಪಟ್ಟ ಆ ಬಂಡೆಯು ಸಾವಿರಾರು ಚೂರುಗಳಾಗಿ ಕೆಳಗೆ ಬಿದ್ದು ವ್ಯಾಕುಲಗೊಂಡು ಬಿದ್ದಿರುವ ರಣಹದ್ದುಗಳಂತೆ ಕಾಣುತ್ತಿದ್ದಿತು. ತಾನೆಸೆದ ಬಂಡೆಯು ಚಿನ್ನ ಭಿನ್ನವಾದುದನ್ನು ಕಂಡು ಕ್ರೋಧ ಮೂರ್ಛಿತನಾದ ಸುಗ್ರೀವನು ವೃಕ್ಷವೊಂದನ್ನು ಬೇರು ಸಹಿತವಾಗಿ ಕಿತ್ತು ಮಹೋದರನ ಮೇಲೆಸೆದನು. ಅದನ್ನು ಕೂಡ ರಾಕ್ಷಸನು ಬಾಣಗಳಿಂದ ಅನೇಕ ಚೂರುಗಳನ್ನಾಗಿ ಮಾಡಿದನು. ಶತ್ರುಗಳ ಬಲವನ್ನು ದಮನ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಮಹೋದರನು ತೀಕ್ಷ್ಣವಾದ ಬಾಣಗಳಿಂದ ಸುಗ್ರೀವನನ್ನು ಬಹಳವಾಗಿ ಗಾಯಗೊಳಿಸಿದನು. ಆ ಸಮಯದಲ್ಲಿ ಸುಗ್ರೀವನು ಪರಿಘಾಯುಧವೊಂದು ನೆಲದ ಮೇಲೆ ಬಿದ್ದಿರುವುದನ್ನು ಕಂಡನು. ದೇದೀಪ್ಯಮಾನವಾಗಿ ಕಾಣುತ್ತಿದ್ದ ಆ ಪರಿಘಾಯುಧವನ್ನೆತ್ತಿಕೊಂಡು ತಿರುಗಿಸುತ್ತಾ ಮತ್ತು ತನ್ನ ತೋಳ್ಬಲದ ವೇಗವನ್ನು ಶತ್ರುವಿಗೆ ತೋರ್ಪಡಿಸುತ್ತಾ ಮಹೋದರನ ರಥದ ಕುದುರೆಗಳನ್ನು ಅದರಿಂದ ಅಪ್ಪಳಿಸಿ ಸಂಹರಿಸಿದನು. ಕುದುರೆಗಳು ಸತ್ತು ಹೋದ ನಂತರ ಮಹೋದರನು ಮಹಾರಥದಿಂದ ಕೆಳಕ್ಕೆ ಧುಮುಕಿ ಪರಮ ಕ್ರುದ್ಧನಾಗಿ ಗದೆಯನ್ನೆತ್ತಿಕೊಂಡನು. ಗದಾಪಾಣಿಯಾದ ಮಹೋದರನು ಪರಿಘ ಪಾಣಿಯಾದ ಸುಗ್ರೀವನು ರಣರಂಗದಲ್ಲಿ 2 ಗೂಳಿಗಳಂತೆ ಮತ್ತು ಮಿಂಚಿನಿಂದ ಕೂಡಿದ ಮೇಘಗಳಂತೆ ಗರ್ಜನೆ ಮಾಡುತ್ತಾ ಯುದ್ಧದಲ್ಲಿ ತೊಡಗಿದರು. ರಜನೀಚರನಾದ ಮಹೋದರನು ಪರಮ ಕ್ರುದ್ಧನಾಗಿ ಕಾಂತಿಯಿಂದ ಪ್ರಜ್ವಲಿಸುತ್ತಿದ್ದ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಗದೆಯನ್ನು ಸುಗ್ರೀವನ ಮೇಲೆ ಪ್ರಯೋಗಿಸಿದನು. ಭಯಂಕರವಾಗಿದ್ದ ಗದೆಯು ತನ್ನ ಮೇಲೆ ಬೀಳಲಿರುವುದನ್ನು ಕಂಡು ಮಹಾಬಲನಾದ ಕೋಪದಿಂದ ಕೆಂಗಣ್ಣನಾಗಿದ್ದ ಸುಗ್ರೀವನು ತನ್ನ ಕೈಲಿದ್ದ ಪರಿಘದಿಂದಲೇ ಆ ಗದೆಯನ್ನು ಅಪ್ಪಳಿಸಿದನು. ಒಡನೆಯೇ ಗದೆಯು ಭಿನ್ನವಾಗಿ ಕೆಳಗೆ ಬಿದ್ದಿತು. ಪರಿಘಾಯುಧವು ಗದೆಯಿಂದ ಸಂವರ್ಧಿತವಾಗಿ ಚಿನ್ನ ಭಿನ್ನವಾಗಿ ಭೂಮಿಯ ಮೇಲೆ ಬಿದ್ದಿತು. ಕೂಡಲೇ ಸುಗ್ರೀವನು ನೆಲದ ಮೇಲೆ ಬಿದ್ದಿದ್ದ ಲೋಹಮಯವಾದ ಸುವರ್ಣಭೂಷಿತವಾಗಿದ್ದ ಮುಸಲಾಯುಧವನ್ನು ಕೈಗೆತ್ತಿಕೊಂಡು ಅದರಿಂದಲೇ ಮಹೋದರನನ್ನು ಪ್ರಹರಿಸಿದನು. ಮುಸಲಾಯುಧವು ತನ್ನ ಮೇಲೆ ಬೀಳಲಿರುವುದನ್ನು ಕಂಡು ಮಹೋದರನು ಮತ್ತೊಂದು ಗದೆಯಿಂದ ಮುಸಲಾಯುಧವನ್ನು ಪ್ರಹರಿಸಿದನು. 2 ಆಯುಧಗಳು ಸಂಘರ್ಷಿಸಿ ಚಿನ್ನ ಭಿನ್ನವಾಗಿ ನೆಲದ ಮೇಲೆ ಬಿದ್ದು ಹೋದವು. ಗದೆ, ಪರಿಘ, ಮುಸಲಾಯುಧಗಳು ಹೀಗೆ ಭಿನ್ನವಾದ ನಂತರ ತೇಜಸ್ಸಿನಿಂದಲೂ ಬಲದಿಂದಲೂ ಸಂಪನ್ನರಾಗಿದ್ದ ಪ್ರಜ್ವಲಿಸುವ 2 ಅಗ್ನಿಗಳಂತೆಯೇ ಕಾಣುತ್ತಿದ್ದ ವಾನರ ರಾಕ್ಷಸ ವೀರರು ಮುಷ್ಟಿ ಯುದ್ಧದಲ್ಲಿ ತೊಡಗಿದರು.
ಇಬ್ಬರು ಗರ್ಜನೆ ಮಾಡುತ್ತಾ ಒಬ್ಬರನ್ನೊಬ್ಬರು ಮುಷ್ಟಿಗಳಿಂದ ಗುದ್ದುತ್ತಿದ್ದರು. ಅನಂತರ ಅಂಗೈಗಳಿಂದಲೇ ಒಬ್ಬರನ್ನೊಬ್ಬರು ಹಿಡಿದು ಎಳೆದಾಡುತ್ತಾ ಇಬ್ಬರು ಭೂಮಿಯ ಮೇಲೆ ಬಿದ್ದರು. ಮರುಕ್ಷಣದಲ್ಲಿಯೇ ಇಬ್ಬರು ಮೇಲೆದ್ದು ಗುದ್ದಾಡತೊಡಗಿದರು. ಇಬ್ಬರಲ್ಲಿ ಯಾರೊಬ್ಬರೂ ಸೋಲುತ್ತಿರಲಿಲ್ಲ. ಭುಜಗಳನ್ನೇ ಮುಂದೆ ಮಾಡಿಕೊಂಡು ಪರಸ್ಪರವಾಗಿ ಪ್ರಹರಿಸುತ್ತಿದ್ದರು. ಹೀಗೆ ಇಬ್ಬರು ಬಹಳ ಹೊತ್ತಿನವರೆಗೂ ಬಾಹುಯುದ್ಧವನ್ನು ಮಾಡುತ್ತಾ ಆಯಾಸಗೊಂಡರು. ಆಗ ಮಹೋದರನು ಸಮೀಪದಲ್ಲಿಯೇ ನೆಲದ ಮೇಲೆ ಬಿದ್ದಿದ್ದ ಕತ್ತಿಯನ್ನು ಗುರಾಣಿಯ ಸಹಿತವಾಗಿ ಕೈಗೆತ್ತಿಕೊಂಡನು. ಅದೇ ರೀತಿಯಲ್ಲಿ ಸಮೀಪದಲ್ಲಿಯೇ ಬಿದ್ದಿದ್ದ ಮತ್ತೊಂದು ಗುರಾಣಿಯಿಂದ ಕೂಡಿದ ಕತ್ತಿಯನ್ನು ಸುಗ್ರೀವನೆತ್ತಿಕೊಂಡನು. ಶಸ್ತ್ರ ವಿಶಾರದರಾದ, ಅತ್ಯಂತ ಕ್ರುದ್ಧರಾಗಿದ್ದ ಮತ್ತು ಪರಮಹೃಷ್ಟರಾಗಿದ್ದ ಮಹೋದರ ಸುಗ್ರೀವರು ಗರ್ಜನೆ ಮಾಡುತ್ತಾ ಕತ್ತಿಗಳನ್ನೆತ್ತಿಕೊಂಡು ಯುದ್ಧದಲ್ಲಿ ತೊಡಗಿದರು. ಇಬ್ಬರು ವೀರರು ಅತ್ಯಂತ ಶೀಘ್ರವಾಗಿ ವರಸೆಯ ಕ್ರಮದಲ್ಲಿ ಪ್ರದಕ್ಷಿಣ ಕ್ರಮದಲ್ಲಿಯೂ ಅಪ್ರದಕ್ಷಿಣ ಕ್ರಮದಲ್ಲಿಯೂ ಮಂಡಲಾಕಾರವಾಗಿ ಸುತ್ತುತ್ತಿದ್ದರು. ಇಬ್ಬರು ಅತಿಯಾಗಿ ಕೋಪಗೊಂಡಿದ್ದರು. ಇಬ್ಬರು ವಿಜಯದಲ್ಲಿ ಅತ್ಯಂತ ವಿಶ್ವಾಸವುಳ್ಳವರಾಗಿದ್ದರು. ಮಹಾವೇಗನಾದ, ದುರ್ಮತಿಯಾದ, ಶೌರ್ಯ ಸಂಪನ್ನನಾಗಿದ್ದ ಮಹೋದರನು ಕತ್ತಿಯಿಂದ ಸುಗ್ರೀವನ ಕವಚವನ್ನು ಪ್ರಹರಿಸಿದನು. ಮಹೋದರನು ಸುಗ್ರೀವನ ಕವಚದಲ್ಲಿ ನೆಟ್ಟುಕೊಂಡಿದ್ದ ಕತ್ತಿಯನ್ನು ಹೊರತೆಗೆಯುತ್ತಿದ್ದಾಗ ಸುಗ್ರೀವನು ಕಿರೀಟದಿಂದಲೂ ಕುಂಡಲಗಳಿಂದಲೂ ಸಮಲಂಕೃತವಾಗಿದ್ದ ರಾಕ್ಷಸನ ತಲೆಯನ್ನು ಕತ್ತಿಯಿಂದ ತುಂಡರಿಸಿದನು. ರಾಕ್ಷಸೇಂದ್ರನಾದ ಮಹೋದರನ ತಲೆಯು ಕೆಳಕ್ಕೆ ಬೀಳುತ್ತಿದ್ದಂತೆಯೇ ಅದನ್ನು ನೋಡಿದ ರಾಕ್ಷಸ ಸೈನ್ಯವು ಕ್ಷಣಮಾತ್ರದಲ್ಲಿ ಅದೃಶ್ಯವಾಗಿ ಹೋಯಿತು. ಮಹೋದರನನ್ನು ಸಂಹರಿಸಿ ಪರಮಹೃಷ್ಟನಾದ ಸುಗ್ರೀವನು ವಾನರರೊಡನೆ ಜಯಘೋಷಗಳನ್ನು ಮಾಡಿದನು. ಅದನ್ನು ಕೇಳಿದ ರಾವಣನು ಕ್ರುದ್ಧನಾದನು. ರಾಘವನು ಪರಮಹೃಷ್ಟನಾದನು. ದೀನವಾದ ಮನಸ್ಸಿನಿಂದ ಕೂಡಿದ್ದ ವಿಷಣ್ಣ ಮುಖರಾಗಿದ್ದ ಮತ್ತು ಭಯಗೊಂಡ ಎಲ್ಲ ರಾಕ್ಷಸರು ಪಲಾಯನ ಮಾಡಿದರು. ಮಹೋದರನ ಶರೀರವು ಕಳಚಿ ಬಿದ್ದ ಪರ್ವತದ ಶಿಖರದಂತೆಯೇ ಕಾಣುತ್ತಿದ್ದಿತು. ಎದುರಿಸಲು ಅಸಾಧ್ಯನಾದ ಸೂರ್ಯದೇವನು ತನ್ನ ಪ್ರಖರವಾದ ತೇಜಸ್ಸಿನಿಂದ ರಾರಾಜಿಸುವಂತೆ ಮಹೋದರನನ್ನು ಸಂಹರಿಸಿದ ಸುಗ್ರೀವನು ವಿಜಯ ಲಕ್ಷ್ಮಿಯ ಕಾಂತಿಯಿಂದ ಕಂಗೊಳಿಸಿದನು. ಯುದ್ಧವನ್ನು ವೀಕ್ಷಿಸುತ್ತಾ ಆಕಾಶದಲ್ಲಿ ನಿಂತಿದ್ದ ಸುರ, ಸಿದ್ಧ, ಯಕ್ಷ, ಗಂಧರ್ವರು, ಭೂಮಿಯಲ್ಲಿದ್ದ ಸಮಸ್ತ ಪ್ರಾಣಿಗಳು ಆನಂದ ತುಂದಿಲರಾಗಿ ವಿಜಯಿಯಾದ ಮಹಾತ್ಮನಾದ ವಾನರೇಂದ್ರನನ್ನು ಸ್ತೋತ್ರ ಮಾಡಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 97ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.